ಮತ್ತು ನನಗೆ ಇನ್ನೊಂದು ಯಾವುದೋ ವಿಚಾರ ಬಂತು. ಈ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರಂತೆ. ಕೋರ್ಟಲ್ಲಿ ತನಿಖೆ ಆಗಬೇಕು, ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಬೇಕು, ಖಾಲಿ ಮಾಡಿಸ್ಬೇಕು, ಇಲ್ಲದೇ ಇದ್ದರೆ ಕ್ರಮ ತಗೋತೀವಿ ಅಂತ ಕೋರ್ಟಿಂದ ಆದೇಶ ಆಗಿತ್ತು. ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು. ಈಗ ಅವರು ತೀರ್ಮಾನ ಹೇಳಬೇಕು. ನಾನೇನು ಅವ್ರ ರಾಜೀನಾಮೆ ಕೇಳಲ್ಲ, ನಾವು ಆ ಮಟ್ಟಕ್ಕೆ ಇಳಿಯೋಕ್ಕೆ ಹೋಗಲ್ಲ. ಏಕೆಂದರೆ ಅವ್ರು ಮಂತ್ರಿಯಾಗಿ ನೋಡಬೇಕು ಅಂತ ನಾವು ಆಸೆ. ನಮಗೇನು ಅವ್ರೇನು ಅಧಿಕಾರದಲ್ಲಿದ್ದು ನಾವು ಸಂತೋಷ ಪಡ್ತೀವಿ. ಅವ್ರಂಗೇನು ನಮಗೇನು ಹೊಟ್ಟೆ ಉರಿನೂ ಬರೋಲ್ಲ, ಬೇಜಾರೂ ಆಗಲ್ಲ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ಕೈಲಿ ನಾವು ಅವ್ರನ್ನ ಪ್ರೀತಿ ಮಾಡೋದಕ್ಕೆ, ಅವರು ನಮ್ಮನ್ನು ಪ್ರೀತಿ ಮಾಡೋದಕ್ಕೆ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಪ್ರೀತಿ ಮಾಡಿದ್ರಲ್ವ, ನಮಗೆ ಎಲ್ಲರೂ ಒಂದೇ. ನಾವು ಈಗ ಹೇಳಿದ್ವಲ್ಲ, ಈಗ ಕುಮಾರಸ್ವಾಮಿಯವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ. ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ. ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡ್ಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ಈಗ ಕುಮಾರಸ್ವಾಮಿಯವರು ನಾನು ಇಷ್ಟೇ ನೇರವಾಗಿ ಕೇಳಿದೆ, ಬಿಡದಿ ಜಮೀನನ್ನ ಅನಧಿಕೃತವಾಗಿ ಉತ್ಕೊಂಡಿರ್ತಕ್ಕಂಥದ್ದನ್ನ ನಮ್ಮ ಪಕ್ಷ ಅಥವಾ ನಮ್ಮ ಸರ್ಕಾರ ಅಥವಾ ನಮ್ಮ ಮಂತ್ರಿಗಳು ನಾವ್ಯಾರೂ ಕೈ ಹಾಕಿದ್ದಲ್ಲ. ಯಾರೋ ಪಬ್ಲಿಕ್ ಲಿಟಿಗೇಷನ್ ಹೋಗಿ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ ಕೋರ್ಟು, ಇದನ್ನು ಸರ್ವೆ ಮಾಡಿ ಅಂತ. ಈಗ ಸರ್ವೆ ಮಾಡ್ತಾ ಇದ್ದಾರೆ, ಪ್ರೂವ್ ಆಗಿದೆ. ಈಗೇನು ಅಂತ ಉತ್ತರ ಕೊಡಿ ಅಷ್ಟೇ. ಥ್ಯಾಂಕ್ ಯು.